ನಮಸ್ಕಾರ ಎಲ್ಲರಿಗೂ ಎಮ್ರಿದು ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರುವಂತಹ ರೆಸಿಪಿ ಹಸಿ ಖಾರದ ಚಟ್ನಿ. ಹಸಿ ಖಾರದ ಚಟ್ನಿ ಉತ್ತರ ಕರ್ನಾಟಕದ ಮನೆಗಳಲ್ಲಿನೂ ಕೂಡ ಇದು ಇರ್ತೈತಿ. ಈ ಹಸಿ ಖಾರದ ಚಟ್ನಿ ಪಲ್ಯ ಮಾಡೋ ಟೈಮ್ನಾಗ ಅಥವಾ ನಾಷ್ಟ ಮಾಡೋ ಟೈಮ್ನಾಗ ಬೇಕಾಗ್ತೈತಿ. ಸೊ ಹೀಗಾಗಿ ಈ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 1 kg ಆಗುವಷ್ಟು ಹಸೆಕಾಯಿಯನ್ನು ನೀಟಾಗಿ ಮೊದಲಿಗೆ ನೀರಲ್ಲಿ ತೊಳೆದು ನೀರು ಬಸ್ಕೊಳಕ್ಕೆ ಎತ್ತಿಟ್ಟಿದ್ದೆ. ಸ್ವಲ್ಪ ನೀರು ಬಸಲಿಕ್ಕೆ ಎತ್ತಿಟ್ಕೊರಿ, ಬೇಕಾದರೆ ಇವನ್ನ ಹುರಿಬೇಕಾಗ್ತೈತಲ್ಲ. ಸೊ ಹೀಗಾಗಿ ನೀರು ಬಸ್ಕೊಂಡಾದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಒಂದು 7-8 ಬೆಳ್ಳುಳ್ಳಿ ಏನಿರ್ತಾವಲ್ಲ ಅವನ್ನ ಸರಿಯಾಗಿ ಬಿಡಿಸ್ಕೊಂಡು ಸರಿಯಾಗಿ ಜಜ್ಜಿಟ್ಕೊಂಡೇನೆ. ಅದಾದ ನಂತರ ಅಲ್ಲವನ್ನು 1-2 ಇಂಚ್ ಅಲ್ಲವನ್ನು ಕಟ್ ಮಾಡಿರ್ತೀನಿ. ಆಮೇಲೆ ಜೀರಿಗೆ. ಇದಾದ ನಂತರ ಎಲ್ಲವನ್ನು ಹೊಂದಿಸ್ಕೊಂಡಾದಮೇಲೆ ಒಂದು ಪ್ಯಾನನ್ನು ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಇವೇನು ತೊಳೆದ ಮೆಣಸಿನ್ಕಾಯಿ ಎತ್ತಿಟ್ಕೊಂಡಿರ್ತೀವಲ್ಲ ಆ ಮೆಣಸಿನ್ಕಾಯನ್ನು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಥರ ಹುರ್ಕೊತ ಹೋಗ್ಬೇಕು. ನೀವೇ ನೋಡ್ತಾ ಇರ್ಬೋದು. ಇವನ್ನೊಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇಲ್ಲ ಇದು ಖಾರ ನಾವು 1 ತಿಂಗಳು ತನಕ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಫ್ರಿಜ್ನಾಗ ಇಡೋದಾತಂದ್ರೆ 1 ತಿಂಗಳು ಕೂಡ ಆರಾಮಾಗಿ ಬರ್ತೈತಿ ಇದು. ಸೊ ಇದನ್ನು ಫಸ್ಟು ಹುರ್ಕೊಳ್ಳೋದ್ರಾಗ ಮೇನ್ ಇರ್ತೈತಿ. ಹುರ್ಕೊಳ್ಳೋದು ಸರಿ ಇರ್ಲಿಕ್ಕಂತಂದ್ರೆ ಸ್ವಲ್ಪ ಬೂಸ್ಟ್ ಬರೋ ಚಾನ್ಸಸ್ ಇರ್ತೈತಿ. ಸೊ ಹೀಗಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಇದು ಟರ್ನ್ ಆಗಬೇಕು. ಇದು ಗ್ರೀನ್ ಕಲರ್ ಇದ್ದಿದ್ದು ಸ್ವಲ್ಪ ಡಾರ್ಕ್ ಕಲರಾಗಿ ಇದು ಟರ್ನ್ ಆಗ್ತೈತಿ. ಇದು ಅರ್ಧ ಫ್ರೈ ಆಗ್ಯಾವ ಇವು, ನೀವೇ ನೋಡ್ತಾ ಇರ್ಬೋದು. ನೀಟಾಗಿ ಇದನ್ನು ಹುರ್ಕೊಳ್ಳೋದು ಮೇನ್ ಇರ್ತೈತಿ. ಇದು ಪ್ರತಿಯೊಂದು ಉತ್ತರ ಕರ್ನಾಟಕದ ಪ್ರತಿಯೊಂದು ಮನೆಯೊಳಗೂ ಇದನ್ನು ಸ್ಟೋರ್ ಮಾಡಿರ್ತಾರೆ. ಇದನ್ನು ನಮ್ಮ ಕಡೆ ಅಂದರೂ ಇದನ್ನು ಫ್ರಿಜ್ನಾಗಂದ್ರೂ ಸ್ಟೋರ್ ಮಾಡೋಂಗಿಲ್ಲ. ಹೊರಗೆ ಇದನ್ನು ಖಾರ ರುಬ್ಬಿಟ್ಟು ಹೊರಗೆ ಇಡ್ತಾರೆ. ಅಂದರೂ ಕೂಡ ಒಂದು ವಾರ ಇಲ್ಲ 10 ದಿನ ಚೆನ್ನಾಗಿರ್ತೈತಿ. ಈ ಥರ ಅರ್ಧ ಫ್ರೈ ಆದಮೇಲೆ ನಾನು ಇದಕ್ಕೆ ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಹಾಕ್ಕೊಂಡ್ಮೇಲೆ ಬೆಳ್ಳುಳ್ಳಿ ಏನು ಕಟ್ ಮಾಡಿಟ್ಟಿದ್ನಲ್ಲ, ಜಜ್ಜಿಟ್ಟಿದ್ನಲ್ಲ ಬೆಳ್ಳುಳ್ಳಿ ಮತ್ತು ಅಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ, ಅಲ್ಲ ಹಾಕ್ಕೊಂಡೆ, ಕರಿಬೇವು ಹಾಕ್ಕೊಂಡೆ. ನೀವು ಬೇಕಾದ್ರೆ ಸ್ವಲ್ಪ ಧನಿಯಾ ಕಾಳು ಹಾಕ್ಕೋಬೋದು ಮತ್ತು ಲವಂಗ, ಮೆಣಸು ಸ್ವಲ್ಪ ಕ್ವಾಂಟಿಟಿ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಅವನ್ನೇನೂ ಹಾಕ್ಕೊಂಡಿಲ್ಲ, ಬರೀ ಇಷ್ಟೇ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ. ನೀವೇ ನೋಡ್ತಾ ಇರ್ಬೋದು. ನಮ್ಮ ಕಡೆ ಅಂದರೂ ಈ ಚಟ್ನಿನ ಫ್ರಿಜ್ನಾಗ ಸ್ಟೋರ್ ಮಾಡೋಂಗೇ ಇಲ್ಲ. ಹೊರಗೆ ಒಂದು ಕಾರ್ನರಿಗೆ ಒಂದು ಕಲ್ಲು ಜೋಡಿಸಿರ್ತಾರಲ್ಲ, ಆ ಕಲ್ಲಿನ ಮೇಲೆ ಇದನ್ನು ಒಂದು ಬಟ್ಟೆ ಮುಚ್ಚಿ ಇಟ್ಬಿಡ್ತಾರೆ. ಇದು 10 ನಿಮಿಷ ತಣ್ಣಗಾಗಕ್ಕೆ ಬಿಡ್ಬೇಕು. 10 ನಿಮಿಷ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮುರಿದು ಹಾಕ್ಕೊಳಕತ್ತೀನಿ. ನೀವೇ ನೋಡ್ತಾ ಇರ್ಬೋದು. ಈ ಥರ ಕೊತ್ತಂಬರಿ ಸೊಪ್ಪು ಹುರ್ಕೊಳ್ಳೋ ಟೈಮ್ನಾಗ ನಾನು ಹಾಕೋಂಗಿಲ್ಲ. ಈ ಥರ ತಣ್ಣಗಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನು ಒಂದು ಬ್ಯಾಚ್ ಮಿಕ್ಸಿ ಮಾಡ್ಕೊಂಡು ಎತ್ತಿಟ್ಕೊಂಡೀನಿ. ಈ ಇನ್ನೊಂದು ಬ್ಯಾಚ್ ಟೋಟಲ್ 2 ಬ್ಯಾಚ್ ಮಿಕ್ಸಿ ಮಾಡ್ಕೋಬೇಕಾಗ್ತದೆ. ಸೊ ಕ್ವಾಂಟಿಟಿ ಜಾಸ್ತಿ ಇತ್ತಲ್ಲ, ಈ 2ನೇ ಬ್ಯಾಚಿಗೆ ಎಲ್ಲವ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಅಂದ್ರೂ ಕೂಡ ಇದಕ್ಕೆ ಸ್ವಲ್ಪ ಆದ್ರೂ ಚೆನ್ನಾಗಿ ಬರೋಂಗಿಲ್ಲ. ಜಾಸ್ತಿ ಆದ್ರೂ ನಮಗೆ ಒಗ್ಗರಣೆ ಟೈಮ್ ಒಳಗೆ ಉಪ್ಪು ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಹೀಗಾಗಿ 1 ಟೇಬಲ್ ಸ್ಪೂನ್ ಮೇಲೆ ಒಂದು ಚೂರು ಉಪ್ಪನ್ನು ಹಾಕ್ಕೊಂಡು ವಿಪ್ ಮೂಡ್ ಇರ್ತೈತಲ್ಲ ಮಿಕ್ಸಿ ಒಳಗೆ, ಡೈರೆಕ್ಟ್ 1 2 3ಗೆ ಹಾಕಬೇಡ್ರಿ. ವಿಪ್ ಮೂಡಿಗೆ ಇದನ್ನು ಮಿಕ್ಸಿ ಮಾಡ್ಕೊತ ಹೋಗ್ಬೇಕು. ಅಂದರೆ ಇದು ಪೂರ ಸಾಫ್ಟ್ ಪೇಸ್ಟಾಗಿನೂ ರೆಡಿ ಆಗಬಾರ್ದು, ತೀರಾ ತರಿನೂ ಆಗಬಾರ್ದು. ನಾನಿಲ್ಲಿ ತೋರಿಸ್ತೇನೆ ನೋಡಿರಿ, ಆ ರೀತಿ ಇದನ್ನು ರೆಡಿ ಮಾಡ್ಕೊರಿ. ಸಾಫ್ಟು ಆತಂದ್ರೆ ಅಷ್ಟು ಚೆನ್ನಾಗಿ ಅನ್ಸಂಗಿಲ್ಲ, ಪೂರ ಉದುರು ಇದ್ರೂ ಅಷ್ಟು ಚೆನ್ನಾಗಿ ಅನ್ಸಂಗಿಲ್ಲ. ಈ ಒಂದು ಅಳತೆ ಒಳಗೆ ಹಸಿಕಾಯಿ ಪೇಸ್ಟನ್ನು ರೆಡಿ ಮಾಡಿಕೊಂಡು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನು ತರಕಾರಿ ಮಾರ್ಕೆಟಿಂಗ್ ಮಾಡಿದ ತಕ್ಷಣ ಫಸ್ಟ್ ಎಲ್ಲ ತರಕಾರಿಗಳನ್ನು ತೊಳೆದು ಫ್ರಿಜ್ಜಲ್ಲಿ ಎತ್ತಿಟ್ಟ ತಕ್ಷಣ ಈ ಹಸಿ ಖಾರ ಪೇಸ್ಟ್ ಖಾಲಿ ಆದ್ರೆ ಇದು ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ. ಅಂದರೆ ಈಸಿ ಆಗಿಬಿಡ್ತೈತಿ ಅಡುಗೆ ಮಾಡೋ ಟೈಮ್ನಾಗ. ನೀವೇ ನೋಡ್ತಾ ಇರ್ಬೋದು ಇದ್ರ ಕನ್ಸಿಸ್ಟೆನ್ಸಿ ಎಷ್ಟು ಸಾಫ್ಟೂ ಅಲ್ಲ, ಎಷ್ಟು ತರಿನೂ ಅಲ್ಲ. ಈ ರೀತಿ ರೆಡಿ ಮಾಡಿಕೊಂಡು ನೀವು 15 ದಿನ ಸ್ಟೋರ್ ಮಾಡಿ ಫ್ರಿಜ್ ಒಳಗೆ ಎತ್ತಿಟ್ಕೋಬೋದು. ನನ್ನ ರೆಸಿಪೀಸ್, ನನ್ನ ಲಾಗ್ಸ್ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬೈ ಬಾಯ್.